ಓಹೋ, ಸಂಗೀತಗಾರ ಶಿರೋಮಣಿ. ಹೌದು. ಇವರು ದಾರರು ದಾರವಿಲ್ಲ, ಒಂದಳಕ್ಕೆ ಮಾತಾಡ್ತಾರೆ, ಮಾತಿನ ಪ್ರಸಂಗವಿಲ್ಲ. ಶಹಬ್ಬಾಸ್. ಇವರಿಗೆ ಏನಂದು ವಿಚಾರ ಮಾಡ್ಬೇಕಲ್ಲೇ ಭಾಗ್ಯವತ. ಹೇ ಸಾರಥಿ, ಅವರಾದ್ರೂ ಬಹಳ ದೊಡ್ಡ ರಾಜರಂಗೆ ಕಾಣೋರು. ಸತ್ಯವಂತ, ನೀತಿವಂತ, ನ್ಯಾಯವಂತ, ವಿಚಾರವಂತ ಇರುವವರು. ಅವರಿಗೆ ಸತ್ಯ ಶರಣದಿಂದ ಮಾತಾಡಿಸುವಂತ ನಾಗ ಸಾರಥಿ ಕುಶಾಲ ಭಾರತಿ. ಓಹೋ, ತಲೆ ಮೇಲೆ ನೋಡಿದರೆ ಕಿರೀಟವ ಕಾಣುವುದು, ಹಣಿ ಮೇಲೆ ನೋಡಿದರೆ ಹರನಾಮ ಕಾಣುವುದು, ಬಗಲಲ್ಲಿ ನೋಡಿದರೆ ಬಾಣ ಬಿಲ್ಲವೇ ಕಾಣುವುದು. ಶಹಬ್ಬಾಸ್. ಕೈಯಲ್ಲಿ ನೋಡಿದರೆ ಶಸ್ತ್ರವೇ ಕಾಣುವುದು. ಹೌದು. ಬಂದ ನಿತ್ತವರು ತಾವು ದಾರದೇವ ದೇವಿ ಪ್ರಭಾವ. ಸೇವಕ ಬಂದವರಿಗೆ ದಾರಂದು ವಿನಯದಿಂದ ಕರಗಳನ್ನು ಜೋಡಿಸಿ ಬಂದು ನೀನು ದಾವನಲ್ಲ ಸೇವಕ ದ್ವಾರಪಾಲಕ. ಓಹೋ ಸ್ವಾಮಿ, ನಾನು ದಾರ ಅಂದರೆ ಹೌದು. ಕೋಟಾಳೆಂಬ ಪಟ್ಟ ಇರುವಂತ ಶೆಟ್ಟಿ ಸವಕರ ಮಗ ನಾನು. ಹುಟ್ಟಿದ ಮಗ ಕಟಾಟೂಪಿ ಮಾಡಬೇಕಂದು ಹೊಟ್ಟಿಗೆ ತುಟ್ಟಿ ಬತ್ತಂದು ತಟ್ಟಿನ ಲಂಗೋಟಿ ಸುಟ್ಟುಕೊಂಡು ಶಹಬ್ಬಾಸ್ ಹೊಟ್ಟ ಉರಿ ಒಳಗೆ ತಿಂದು ಪುಟಾಣಿ ಮೇಲೆ ನೌಕರಿ ಮಾಡುವಂತ ಪಟ್ಟಣದೊಳಗಿನ ಸುಂದರ ಸಾರಥಿ ಸಾರಥಿಯನವರು ಶಾರದಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳಬೇಕು. ದೇವ ದೇವಿ ಪ್ರಭಾವ. ಬರೀಗಲೇ ಸಾರಥಿ, ಎನ್ನ ಸುಂದರವಾದ ನಾಮವನ್ನು ಹೇಳುವನು ಕೇಳು, ಸ್ವಲ್ಪ ಧೈರ್ಯವನ್ನು ತಾಳು. ಸತ್ಯ ನ್ಯಾಯ ನೀತಿ ಧರ್ಮದಿಂದ ಅಸತ್ಯಕ್ಕೆ ಹಿಮ್ಮೆಟ್ಟಿಸಿ ಸತ್ಯಕ್ಕೆ ಜಯಿಸಿ ಪಾಂಡುರಾಜನ ಶ್ರೇಷ್ಠ ಪುತ್ರನಾದ ಧರ್ಮರಾಜ ನಾನೆಂದು ತಿಳಿಯಲು ಸಾರಥಿ, ಮತ್ತೇನು ಕೇಳ್ತಿ? ಓಹೋ, ಧರ್ಮರಾಜ ಆದ್ರೆ ಸಹಜವಾಯ್ತು, ಕೂತ ಜನರಿಗೆ ಬಹಳ ಸಂತೋಷವಾಯ್ತು. ತಮ್ಮೆರವ ರಾಜ್ಯ ಮಂದಿರ ಬಿಟ್ಟು ಬಿಕ್ಕೋ ಈ ನರದಿ ಸಭಾ ಮಂದಿರಿಗೆ ಬಂದು ಕಾಣೋಡಿ ಬುದ್ಧಿ. ಬರೀಗಲೇ ಸಾರಥಿ, ಬುದ್ಧಿ ನನ್ನ ರಾಜ್ಯ ಮಂದಿರನ್ನು ಬಿಟ್ಟು ಬಿಕ್ಕೋ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನೆಂದ್ರೆ ಕೇಳ್ತಾರಿಯಪ್ಪ, ಪ್ರಜೆಗಳ ಸುಖ ಸಲ್ಲಾಪವನ್ನು ಕೇಳುವಗೋಸ್ಕರವಾಗಿ ಕರುಣವಾಯ್ತರೋ ಸಾರಥಿ, ಮತಿ ಜಾಗೃತಿ. ಅಲ್ಲೇ ಸ್ವಲ್ಪ ನೋಡ್ತಾರಿ. ಓಹೋ, ಸಂಗೀತಗಾರ ಶಿರೋಮಣಿ. ಇವರು ದಾರರು ದಾರವಿಲ್ಲ, ಒಂದಳಕ್ಕೆ ಮಾತಾಡ್ತಾರೆ, ಮಾತಿನ ಪ್ರಸಂಗವಿಲ್ಲ. ಶಹಬ್ಬಾಸ್. ಇವರಿಗೆ ಏನಂದು ವಿಚಾರ ಮಾಡ್ಬೇಕಲ್ಲೇ ಭಾಗ್ಯವತ. ಹೇ ಸಾರಥಿ, ಬುದ್ಧಿ. ಇವರಾರು ಬಹಳ ದೊಡ್ಡ ವೀರರೇ ಕಾಣೋರು. ಇವ್ರ ಹೊಡೆತಕ್ಕೆ ಭೂಮಿ ಸೀಳೋದು, ಆಕಾಶಗಳಿಗೆ ನಡಗುವುದು. ಇಂಥ ವೀರರಿಗೆ ಧೈರ್ಯ ಕೊಟ್ಟು ಮಾತಾಡಿಸುವಂತ ನಾಗ ಸಾರಥಿ ವಿಜಯ ಭಾರತಿ. ಶಹಬ್ಬಾಸ್. ಅಂಬುದಕ್ಕೆ ಅಳತವಿಲ್ಲ, ಗಂಭೀರಕ್ಕೆ ಗಳತವಿಲ್ಲ, ಸಂಗ್ರಮಕ್ಕೆ ಸರಿಯಿಲ್ಲ. ಹೌದು. ಈ ಜಂಬೂ ದೀಪದೊಳಗೆ ನಿಮ್ಮಂತ ರಾಜ್ಯರುಣ ಎಣ್ಣನ್ನು ನೋಡಲಿಲ್ಲ. ಶಹಬ್ಬಾಸ್. ಉಗ್ರಾಮದಿಂದ ಬಂದು ಸಂಗ್ರಾಮದ ಮಂಟಪ ಮೇಲೆ ಬಂದ ನಿತ್ತವರು ತಾವು ದಾರ ದೇವ ದೇವಿ ಪ್ರಭಾವ. ಶಹಬ್ಬಾಸ್. ನುಡಿ ನುಡಿಗೆ ವೈರಿಗಳು ಚಂಗಾಗಿ ಓಡಿ ಹೀರಿಗೆ ದಾರ ಅಂತ ಕೇಳು. ಏನು ಓ ಸ್ವಾಮಿ, ನಾನು ದಾರ ಅಂದ್ರೆ ಕುದುರೆ ಮೇಲೆ ಕೂತು ಕೆದರಿ ತೆಗಿಬೇಕಂದು ಮೈದರಿಗಾಮಕ್ಕೆ ನಾನು ಹೋಗಿದ್ದೆ. ಮೈದರಿಗಾಮದೊಳಗ ಮದರ ಕಾಂಡ ಹೊಟೋದೊಳಗ ಒಮ್ಮೂಲ ಕೂಳು ತಿಂದು ಸುಮ್ಮನೆ ನಾನು ಬಿದ್ದಿದ್ದೆ. ಹೌದು. ಚಿಕ್ಕಡ ಕರ್ತ ಹೆತ್ತ ಇದ್ದಂದು 300 ವರ್ಷಿನ ಮುದುಕಿಗೆ ನಾನು ಕೇಳ್ಕಿದ್ದೆ. ಆ ಚೆನ್ನಾವ ಮುದುಕಿದ ಅಣ್ಣ ಬಂದು ಬಣ್ಣದ ಬಡಿಗೆ ನನ್ನ ಮೈ ಹಣ್ಣ ಮಾಡಿಬಿಟ್ಟು ಇನ್ನೇನು ಮಾಡಲಂದು ನಿಮ್ಮಂತ ಪಂಚ ಪಾಂಡವರು ದ್ವಾರ ಬಾಗಲ ಕೈ ಅಂತ ಸುಂದರ ಸಾರಥಿ ಸಾರಥನವರು ತಾವುದಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳಬೇಕು. ಭೂಪ ರಾಜ್ಯ ಕುಲದೀಪ. ಓಹೋ, ಭೀಮಾಲಯ ಸಹಜವಾಯ್ತು, ಕುತ್ತ ಜನರಿಗೆ ಬಹಳ ಸಂತೋಷವಾಯ್ತು. ಹೌದು. ತಮ್ಮೆರವ ರಾಜ್ಯ ಮಂದಿರನ್ನು ಬಿಟ್ಟು ವಿಕ್ಕೋ ಈ ನರದಿ ಸಭಾ ಮಂದಿರಕ್ಕೆ ಬಂದ ಕಾಣುವನ್ರಿ ಬುದ್ಧಿ.
ಸ್ವಲ್ಪ ನೋಡ್ತಾರೆ ಕುರ್ಚಿ ಹಾಕಿ ನೀವು ಸಂಗೀತಗಾರ ಶಿರೋಮಣಿ ಸಾರಥಿ ಇವರು ದಾರರು ದಾರವಿಲ್ಲ ಒಂದಳಕ್ಕೆ ಮಾತಾಡ್ತಾರೆ ಮಾತಿನ ಪರ್ಸಕ್ಕೆ ಶಹಬ್ಬಾಸ್ ಏನಂದು ವಿಚಾರ ಮಾಡ್ಬೇಕಲ್ಲೇ ಭಾಗ್ಯವತ್ತ ಹೇ ಸಾರಥಿ ಬುದ್ಧಿ ಇವರಾದ್ರೂ ಬಹಳ ದೊಡ್ಡ ಸೂರ್ಯರಂಗೆ ಕಾಣೋರು ಇವರು ಒಂದು ಬಾಳಿಗೆ ಮಳೆ ಬೀಳುವುದು ಎರಡು ಬಾಳಿಗೆ ಗಾಳಿ ಬೀಸುವುದು ಮೂರನೇ ಗಾಳಿಗೆ ಬೆಂಕಿ ಮಳೆ ಬೀಳುವುದು ಇಂಥವರಿಗೆ ಛತ್ರಿ ತಗೊಂಡು ಮಾತಾಡ್ಸುವಂತ ನಾಗ ಸಾರಥಿ ಕುಶಾಲ ಭಾರತಿ ಓಹೋ ಅಂಗ ಒಳಗೆ ಕುಟ್ಟು ಟಂಗುಳು ರೊಟ್ಟಿವನ್ನು ತಿಂದು ಗುಡ್ಡ ಗಮ್ಮರ ಹಾರಾಡಿ ಗಿಡ ಗಂಪಿವನ್ನು ತಿರುಗಾಡಿ ಹೌದು ಹೌದು ಇಲ್ಲಿ ಬಂದ ನಿತ್ತವರು ತಾವು ದಾರದರೆ ಸಣ್ಣ ಕುರಿ ಮರಿಯೇ ವಯಸ್ಸುಗಳನ್ನು ತಿರುಗುತ್ತೆ ಹಠವನ್ನು ಹೇಳುದು ರಕ್ತದನಿಂದ ಬಂದವರಿಗೆ ದಾರನ್ನು ಕೆಲವ ಏನವಲ ಚಂದ ಓಹೋ ಸ್ವಾಮಿ ನಾನು ದಾರ ಅಂದ್ರೆ ಹೌದು ಹಮಕು ಮಂತೆ ಹಗಲುಕು ರಾಜ ರಾತ್ರಿ ಕತೆ ರಾಣಿ क्या बात है हमको मनते दिल्ली का धारवाड़ का फरारी छोटा सारथी शहबाज तुम्ही कोण आहे बच्चन बोल हमको सच्चन ಬುದ್ಧಿ ನಾನು ದಾರಂದ್ರೆ ಮಂಡಲ ಮೇಲೆ ಘೋರ ತಪವನ್ನು ಮಾಡಿ ಪಡೆಯಕೊಂಡು ಕೊಂದಕವರವರಿಗೆ ಮಣ್ಣ ಮುಕ್ಕಿ ಸುಡುವ ಶಹಬ್ಬಾಸ್ ಕುಲಯನ್ನು ನಾಶ ಮಾಡಿ ಧರ್ಮರಾಜ್ಯನ ವಸರಲ್ಲಿ ಶಹಬ್ಬಾಸ್ ಬಟ್ಟಿಗೆ ಭೂಮಂಡಲ ನನ್ನ ಸಂತಾಪಕ್ಕೆ ಸೂರ್ಯನಿತ್ತು ಯಾವತ್ತಾಳಲ್ರಿ ಅಪ್ಪ ನಿಮಗ ಎಂತ ಪರಾಕ್ರಮ ಕೇಳಿದ ಸಾರಥಿ ಸಾರಥಿ ಬುದ್ಧಿ ಶ್ರೀಮಂತ ಬಂಡು ರಾಜ್ಯನ ಪುತ್ರನಾದ ಧರ್ಮ ಭೀಮ ಅರ್ಜುನ ಲಕ್ಷ್ಮಣ ಸಾಧವ ಪಾಂಡುರುವ ಕೊಂಡ ಅರ್ಜುನ ಬದಲಿದ್ದು ಜಯಂಕಾರ ಸಾಹೇಬ್ರು ಹೊಡೆದಂತನಾಗಲಿ ಸಾರಥಿ ಅರ್ಜುನ ಇದ್ರೆ ಸಹಜವಾಯ್ತು ಕುಂತ ಮಂದಿಗೆ ಬಹಳ ಸಂತೋಷವಾಯ್ತು ತಮ್ಮಿರುವ ರಾಜ್ಯ ಮಂದಿರ ಬಿಟ್ಟು ವೀರರ್ದಿ ಸಭಾ ಮಂದಿರಕ್ಕೆ ಬಂದ ಕಾರಣ ಮಾಡಿ ಬುದ್ಧಿ ಸಾರಥಿ ಬುದ್ಧಿ ನಮ್ಮಿರುವ ಮೇಲೆ ಮಂದಿರ ಬಿಟ್ಟು ನಡೆದಿರುವ ಸಭಾ ಮಂದಿರ ಅದಕ್ಕೆ ಅಪ್ಪ ನನ್ನ ಹಿರಿಯ ಅಣ್ಣನಾದ ಧರ್ಮರಾಜ ಅರಸುಲಿಕ ಬರಲಿಕ್ಕೆ ಸಾರಥಿ ಬಂದ್ರೆ ಸ್ವಲ್ಪ ನೋಡ್ತಾರೆ ಮನೆಯಲೇ ಸಾರಥಿ ಸಮಸ್ತ ದಾನವರ ಕಡೆಯಿಂದ ಯಾವನು ಒಬ್ಬ ದೂತ ಬಂದಾನಂತ ಹೇಳಿದ್ದಿ ಅವನ ದಾವಣಿಯನ್ನು ಬೇಗದಿಂದ ತೋರಿಸಿಬಿಡುವಂತ ಸಾರಥಿ ಅತಿ ಜಾಗೃತಿ ಹೇ ದೂತನೇ ಇಂದಿನ ದಿವಸ ನೀನು ಇಲ್ಲಿಗೆ ಬಂದ ಕಾರಣ ಏನಿರುವುದು ಚಂದದಿಂದ ತಿಳಿಸುವಂತವನ ದೂತ ಮಹಾಸಮರ್ಥ ಹೇ ಧರ್ಮರಾಜರೇ ಆ ಕೌರವರು ನಿಮಗೆ ಯುದ್ಧಕ್ಕೆ ಬಾ ಅಂತ ಹೇಳಿದ್ರು ಇಲ್ಲಾದ್ರೆ ಇದ್ದ ಆಸ್ತಿಯನ್ನು ಕೊಟ್ಟು ಮರಳಿ ಹೋಗಂತ ಹೇಳಿ ರಾಜ ರವಿ ಕೊಡ್ತೇಜ ಅಯ್ಯೋ ಶಿವ ಈ ದಿಕ್ಕಗಡಿ ಧರ್ಮಗೆ ದುಃಖ ಸಾಗರದೊಳು ಮುಳುಗಿಸಿ ನೋಡ್ತೀವಿ ಆ ಪಾತಾಳ ಲೋಕ ರಕ್ಕಸರ ಕಾಳಗಕ್ಕೆ ಹೋಗತಕ್ಕವರು ಯಾರು ಅಣ್ಣನಾದ ಧರ್ಮರಾಜರೇ ಕೇಳರಿ ಹಾ ಇದಕ್ಕೆ ಒಂದು ನೀಟ್ ಹೇಳ್ತೀನಿ ಚಂದ್ರನ ಕೇಳುವಂತನಾಗಲಿ ಅದೇನು ಇವತ್ತು ನಾಯಿ ಹೇಳುವಂತವ ನಾವು
ಅಣ್ಣನಾದ ಧರ್ಮರಾಯನ ಕೇಳಿರಿ. ಈ ಸಡಗರದಿಂದ ಹಪ್ಪಳಿ ಮರ ಕೊಟ್ಟಿದ್ದರೆ ಹೊಲ್ಲ ಕೌರವರಿಗೆ ಭಂಗ ಮುಕ್ತತೆ ಬರಬೇಕು. ಒಮ್ಮನೆ ಹಪ್ಪಳಿ ಬಿಡುವ ತಮ್ಮನಾದ ಭೀಮಸೇನನೇ ಅಮರ ಗುಂಗಿ ಉಳವು ಬರದಿಂದ ವನಕ್ಕೆ ಹೋಗಿ ತಳಿ ಬರುವಾಗ ದೇವರ ಮರಣ ಪಡೆದಂತೆ ಆ ಕಾಳಗದಲ್ಲಿ ನಿನ್ನ ಕೈ ಸಾಗಲಾರದು ಮತ್ತು ವಿಜಯ ಎಂದಿಗೂ ಬರಲಾರದು. ಅವರು ಘಾತ ಮಾತು ಮಾಡುವರು. ಸರ್ವತಾ ಇಂಥ ಪಂಥದ ಮಾತುವನ್ನು ಬಿಟ್ಟು ಬಿಡುತ್ತಮ್ಮ ಭೀಮಸೇನನೇ. ಧರ್ಮರಾಜನ ಕೇಳಿರಿ. ನಾನು ಚೆಕ್ಕವನಲ್ಲ, ಸಣ್ಣವನಲ್ಲ. ಹಪ್ಪಳಿ ಮರ ಕೊಟ್ಟಿದ್ದರೆ ಅವಲ್ಲ ಕವರನ್ನು ಕಟ್ಟುವ ಚಕ್ಕರ ಒಳಗೆ ಹುಕ್ಕಂತೆ ಹುಕ್ಕು ಅವರ ಹೆಣಗಳನ್ನು ನಾಶ ಹಾಕಿ ಬರೆಯವರಣ್ಣ. ಬಾಳೆಹಣ್ಣ ತಿಂದು ಬಾಯಿ ನೋಡಿದಂತೆ ಕಾಣುವರು. ಕವರರು ವಾರ್ತೆನು ಕಿವಿಗೆ ಮುಟ್ಟಿದ ಸರಿಕೆ ರುದ್ರದಿಂದ ಏನು ಬಂದರೆ ನಾವು ತಾರನ್ನು ಕೊಟ್ಟು ಅವರಿಗೆ ಸಂಹಾರ ಮಾಡಿ ಬರೋಣ. ನನ್ನ ತಮ್ಮನಾದ ಅರ್ಜುನನೇ ಕೇಳು. ಗೆಳೆಯನಾದ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಂದು ನಿನ್ನ ಕೀರ್ತಿಗೆ ಬೆಲೆ ಬರುವುದು. ಅವನನ್ನು ಕರೆದುಕೊಂಡು ಬಂದು ನಿನ್ನ ಮನಸ್ಸಿಗೆ ತಿಳಿದಂತೆ ಮಾಡಬಾರ್ದ ಮಾಸಮತ್ತ. ಇದಕ್ಕೆ ನಾನು ಪ್ರತ್ಯುತ್ತರ ಹೇಳ್ತೀನಿ, ಕೇಳುವಂತ ಅದೇ ನೀವು ಚೆನ್ನಾಗಿರುವಂತವನ Oh,
ಮಧ್ಯದಲ್ಲಿ ಕರೆಸಿದ ಕಾರಣದ ರಾಜ ತೇಜ ತಮ್ಮನಾದ ಅರ್ಜುನನೇ ಕೇಳು. ನಮ್ಮನ್ನು ಯಾವಾಗಲೂ ಹಡೆದ ತಂದೆ ತಾಯಿಗಿಂತಲೂ ಹೆಚ್ಚಾಗಿ ಬಂದು ನಮ್ಮ ಪತ್ತಕವನ್ನು ಪರಿಹರಿಸಿ ಅಡವಿ ಅರಣ್ಯದಲ್ಲಿ ರಚಿಸಿ ಮತ್ತು ಬಡವರಿಗೆ ಭಾಗ್ಯದ ನಿಧಿ ನೀಡಿದಂತ ಆ ಶ್ರೀಕೃಷ್ಣನಿಗೆ ಕಿವಿ ಮೇಲೆ ಹಾಕದೆ ಈ ಮಾತು ಬೇಡ ತಮ್ಮ ಅರ್ಜುನನೇ. ಕೇಳಲಿ ಸತ್ಯವಂತ ನಿಮ್ಮ ಮನಸ್ಸಿನಂತೆ ಆಗಲಿ. ಸತ್ಯವಂತರ ಕೈ ಒಳಗೆ ಸಿಕ್ಕಿಗೆ ಆಯ್ತು, ಮತ್ತೊಮ್ಮ ಬಾಯಿ ಬಿಚ್ಚಿ ಮಾತಾಡೋದಿಗಾಯ್ತು. ಅಪರೂಪದಿಂದ ಶ್ರೀಕೃಷ್ಣ ಮೂರ್ತಿಲಿ ಕರೆಸಬೇಕು ತಂದೆ ಮುಂದೆ ಸಾರಥಿ ತಡ ಮಾಡದೆ ದ್ವಾರಕಾ ನಗರಕ್ಕೆ ಹೋಗಿ ಕರ ಮುಗಿದು ಶಿರವಾಗಿ ಚರಣಕ್ಕೆ ಎರಗಿ ಆ ಮುರಾರಿಯನ್ನು ಕರೆದುಕೊಂಡು ಬರುವಂತವನ ಸಾರಥಿ ಅತಿ ಜಾಗೃತಿ. ಜೋರ್ಕ ತರ್ತಾರೆ ಜೋರ್ಕ. ಎಲ್ಲ ಸಂಗೀತಗಾರ ಶಿರೋಮಣಿ. ಹೌದು, ಇವರು ದಾರರು ದಾರವಿಲ್ಲ, ಒಂದಳಕ್ಕೆ ಮಾತಾಡ್ತಾರೆ, ಮಾತಿನ ಪ್ರಸಂಗ. ಇವರಿಗೆ ಏನಂದು ವಿಚಾರ ಮಾಡ್ಬೇಕಲ್ಲ ಭಾಗ್ಯವತ ಸಾರಥಿ ಬುದ್ಧಿ. ಅವರಾದ್ರೂ ಬಹಳ ದೊಡ್ಡ ರೇವರಂಗೆ ಕಾಣೋರು. ಆತಾಳ ಪಾತಾಳ ಸ್ವರ್ಗಲೋಕ ಮೂರು ಲೋಕ ತಿರುಗಾಡಿ ದ್ವಾರಕಾ ನಗರಿಗೆ ಬಂದವರು. ಇಂಥ ವೀರರಿಗೆ ಭಕ್ತಿ ಮಾಡಿ ಮಾತಾಡ್ಸೋದು ನಾಗ ಸಾರಥಿ ವಿಜಯ ಭಾರತಿ ತಾವಂದರ್ ಸ್ವಾಮಿ ಓದಿದ್ದಾರ್ಸಬೆ ಬಾಲಕ. ನನ್ನ ಹೆಸರ ಕೇಳುವ ನೀನು ದಾರು, ನಿನ್ನ ನಾಮಕರಣೆಯನ್ನ ಸಾರು. ಓಹೋ ಸ್ವಾಮಿ, ನಾನು ದಾರ ಅಂದ್ರೆ ಹೌದು, ನಮಗಾದರೂ ಸಾರಥಿ ಸಾರಥ್ಯನವರು. ಯಾವುದಾರು ತಮ್ಮ ನಾಮಕರಣವೇನು ಚಂದದಿಂದ ಹೇಳಬೇಕು. ಭೂಪ ರಾಜ್ಯ ಕುಲದೀಪ ಸಾರಥಿ ಬುದ್ಧಿ. ದೇವನಗರದ ರೇವಣಾಚಾರ್ಯನ ಗೆಳೆಯನಾಗಿ ಭೂಮಂಡಲಕ್ಕೆ ಹಿಂಡ ವೈರಿಗಳಿಗೆ ಭಯಮಂಡಲಕ್ಕೆ ಮಂಡಮಣಿ ಮಾರ್ತಂಡನಿಗೆ ಮರೆಯಬೇಕೆಂದು ಪರಶಿವನ ಪಾದಕೊಂಡ ಪ್ರಾಕ್ಷಿಗಳಿಗೆ ಖಂಡಿತವಾಗಿ ಸಾವಿರ ಪುಷ್ಪಗಳಿಯನ್ನು ಪೂಜೆಯೊಮ್ಮೆ ಮಾಡಿ ತನ್ನ ಪುಂಡತನದಿಂದ ಸುಧರ ಶೈಲ ಚಕ್ರವು ಪಡೆದಂತ ಕೃಷ್ಣನನ್ನ ತಿಳಿಯಲ ಸಾರಥಿ ಕುಶಾಲದ ಭಾರತಿ. ಓಹೋ, ಶ್ರೀಕೃಷ್ಣಾದ್ರೆ ಸಹಜವಾಯ್ತು, ಕೂತು ಜನರಿಗೆ ಬಹಳ ಸಂತೋಷವಾಯ್ತು. ಎದ್ದು ಕೂತ್ರು. ನಮ್ಮಿರುವ ರಾಜ್ಯ ಮಂದಿರವರು ಬಿಟ್ಟುವಿ ನೆರೆದಿ ಸಭಾ ಮಂದಿಗೆ ಬಂದು ಕಾಣೋಣ್ರಿ ಬುದ್ಧಿ. ಸಾರಥಿ ಬುದ್ಧಿ ಚಂದ್ರನಿಗೆ ಬಯಸುವಂತೆ ಚಕೋರ ಪಕ್ಷಿಯಂತೆ ಮೂವದ ಬಲೆದಿಂದ ರಾಜನ ಮುಂದಿನ ಕಾರ್ಯವು ಸಾಗಲೆಂದು ಎಲ್ಲಿಗೆ ಬರವೈತಲೆ ಸಾರಥಿ ಕೇಳಲ್ಲ ಕೀರತಿ. ಬಂದ್ರೆ ಸಹಜವಾಯ್ತು, ಕಂದು ಸಾರ್ತಿಗೆ ಅಪ್ಪಣ್ರಿ ಬುದ್ಧಿ. ಸಾರಥಿ ಆ ಧರ್ಮರಾಜನು ದಾವಲಿರೋನು ತೋರಿಸಿಕೊಡುವಂತ ನಾವು ಅಲ್ಲೇ ತಮ್ಮ ಬಲವಾಗಿ ಚಂದ್ರ ನೋಡಿ ಅವ ಜೋಡ್ದವನ ಮಾತಾಡ್ಕೊಡ್ರಿ. ನಮೋ ನಮೋ ಕೃಷ್ಣ ಪರಮಾತ್ಮರೇ, ನಿಮ್ಮ ಪಾದಕಮಲಗಳಿಗೆ ವಂದನೆ. ಕಲ್ಯಾಣವಾಗಲಿ ಏಳು ಧರ್ಮರಾಜನೇ. ಹೇ ಧರ್ಮರಾಜನೇ, ನಾನು ನಿನಗೆ ನೀತಿ ಹೇಳ್ತೀನಿ, ಕೇಳುವಂತನವಾದ.
ಹರ್ಷಿದ ಕಾರಣ ಕರಸಿದ ಕಾರಣ
ಇಂದು ನಿಮ್ಮ ಪಾದ ಕಮಲಗಳಿಗೆ ಭಜಿಸುವ ಕಾರಣವೇನೆಂದರೆ ಕುಂಜರಾದ ಪಾತಾಳ ಲೋಕದ ಸಮಸ್ತ ದಾನವರು ಯುದ್ಧಕ್ಕೆ ಬರಬೇಕೆಂದು ದೂತನಿಗೆ ಕಳಿಸಿದರು. ಅದರ ಪರಿಣಾಮ ತಮ್ಮ ಕೈಯಿಂದ ಈಡೇರಿಸಬೇಕು ದೇವಿ ಪ್ರಭಾವ. ಧರ್ಮರಾಜನೇ, ನಾನು ಪಾರ್ಥನ ಗುಣ ಪಾತಾಳ ಲೋಕಕ್ಕೆ ಹೋಗಿ ವಿದ್ಯೆಯನ್ನು ಮಾಡಿ ಎಲ್ಲವೂ ತಿಳಿಸುವೆನು. ಧರ್ಮ ಜಗದೊಳಗೆ ಇರಲಿಲ್ಲ ಪ್ರೇಮ ಕರುಣ ಸಾಗರನೆ ಪೂರ್ಣ ಬಯಸೋನು ಒಂದು ಕಣ್ಣು. ಇಷ್ಟು ಮಾಡಿದ್ರೆ ಸಾಕು, ಮತ್ತೇನು ಬೇಕು? ನೀವು ನುಡಿದಂತೆ ಆ ಬಿಕ್ಕಟ್ಟಿನ ಕಾಗವನ್ನು ಕಳೆಗಾಣಿಸಿ ಬರಬೇಕು ದೇವಿ ಪ್ರಭಾವ. ಧರ್ಮರಾಜನೇ, ಆಗಲೇ ನಾವು ಈಗ ಸದ್ಯಕ್ಕೆ ಪಾತಾಳ ಲೋಕಕ್ಕೆ ಹೋಗಿ ಅರುಜನ ಕರೆದುಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಬರ್ತೀವಿ. ಗಿಟ್ಟ ಪರಮಾತ್ಮರೇ, ಆ ಪಾತ್ರನನ್ನು ಕರೆದುಕೊಂಡು ಹೋಗಿ ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡುದೇವಾ ದೇವಿ ಪ್ರಭಾವ.